17 ವರ್ಷದ ಬಾಲಕಿ 10ನೇ ತರಗತಿ ಪಾಸ್ ಆಗಿದ್ದಾಳೆ. ಕಾಲೇಜಿಗೆ ಸೇರೋ ಕನಸು ಕಂಡಿದ್ದಾಳೆ. ಆದರೆ ನಿನ್ನೆ ರಾತ್ರಿ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಕಾರಣ ಇನ್ನೊಂದು ಧರ್ಮದ ಯುವಕನ ಕಿರುಕುಳ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿದ್ದಾರೆ. ಇದು ಕೋಲಾರದಲ್ಲಿ ನಡೆದಂತ ಘಟನೆ. ಇದೇ ಕೋಲಾರದಲ್ಲಿ 2 ವರ್ಷದ ಹಿಂದೆ ಇದೇ ರೀತಿಯ ಪ್ರಕರಣ ನಡೆದಿತ್ತು. ನಮಸ್ಕಾರ ವೀಕ್ಷಕರೇ, ಕೋಲಾರದಲ್ಲಿ ಏನಾಯ್ತು, ಪೊಲೀಸರು ಏನು ಹೇಳ್ತಿದ್ದಾರೆ, ಕುಟುಂಬಸ್ಥರ ಆರೋಪ ಏನು ಮತ್ತು ಇದರ ಹಿಂದಿರುವಂತ ದೊಡ್ಡ ಪ್ರಶ್ನೆ ಏನು ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏನಾಯ್ತು? ಜೂನ್ 17, 2026 ರಾತ್ರಿ 10 ಗಂಟೆ ಸುಮಾರು ಕೋಲಾರದ ಮಾಲೂರು ತಾಲೂಕಿನ ಒಂದು ಹಳ್ಳಿಯಲ್ಲಿ 17 ವರ್ಷದ ಬಾಲಕಿ ಮನೆಯ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡಿದ್ದಾಳೆ. ಕುಟುಂಬಸ್ಥರು ಗಮನಿಸಿದಾಗ ತುಂಬಾ ತಡವಾಗಿತ್ತು. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದರೂ ಪ್ರಯೋಜನ ಆಗಲಿಲ್ಲ. ಬಾಲಕಿ ಮರಣಪತ್ರ ಬರೆದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಅಮೀರ್ ಅನ್ನೋ ಯುವಕ ಕಳೆದ 6 ತಿಂಗಳಿಂದ ಕಿರುಕುಳ ಕೊಡ್ತಾ ಇದ್ದಾನೆ. ಮತಾಂತರ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡ್ತಾ ಇದ್ದಾನೆ. ಇಲ್ಲ ಅಂದ್ರೆ ಫೋಟೋ ವೈರಲ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಆ ಬಾಲಕಿ ಪತ್ರವನ್ನ ಬರೆದಿದ್ದಾಳೆ. ಕುಟುಂಬಸ್ಥರ ದೂರಿನ ಮೇರೆಗೆ ಮಾಲೂರು ಪೊಲೀಸರು IPC ಸೆಕ್ಷನ್ 306 ಆತ್ಮಹತ್ಯೆಗೆ ಪ್ರಚೋದನೆ, ಪೋಕ್ಸೋ ಆಕ್ಟ್ ಮತ್ತು IT ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಆರೋಪಿ ಅಮೀರ್ನನ್ನ ಜೂನ್ 18ರ ಬೆಳಗ್ಗೆ ಬಂಧಿಸಲಾಗಿದೆ. 21 ವರ್ಷದ ಯುವಕ ಅದೇ ಗ್ರಾಮದವನು ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಪ್ರಶ್ನೆ ಶುರುವಾಗಿದೆ, ಇದು ನಿಜವಾಗಿಯೂ ಲವ್ ಜಿಹಾದ್ ಕೇಸ ಅಥವಾ ವೈಯಕ್ತಿಕ ವಿಷಯವನ್ನ ಬೇರೆ ಆಯಾಮ ಕೊಡ್ತಾ ಇದ್ದಾರಾ? ಬಾಲಕಿಯ ತಾಯಿ ಕಣ್ಣೀರು ಹಾಕ್ತಾ ಹೇಳಿದ್ದು ಹೀಗೆ: ನನ್ನ ಮಗಳು ತುಂಬಾ ಸೈಲೆಂಟ್ ಆಗಿದ್ಲು. ಕಳೆದ 2 ತಿಂಗಳಿಂದ ಊಟ ಮಾಡ್ತಾ ಇರಲಿಲ್ಲ. ಕೇಳಿದ್ರೆ ಏನಿಲ್ಲ ಅಮ್ಮ ಅಂತ ಹೇಳ್ತಾ ಇದ್ಲು. ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ದೊಡ್ಡ ವಿಷಯ ಆಗಿದೆ ಅಂತ. ಇನ್ನು ಆ ಬಾಲಕಿಯ ತಂದೆ ಹೇಳಿದ್ದು ಹೀಗೆ: ನಾನು ಕೂಲಿ ಕೆಲಸವನ್ನ ಮಾಡ್ತೀನಿ. ನನ್ನ ಮಗಳು ಓದ್ಬೇಕು ಅಂತ ಕನಸು ಕಂಡಿದ್ಲು. ಆ ಹುಡುಗ ನಮ್ಮ ಮನೆ ಮುಂದೆ ನಿಂತು ಕಿರುಕುಳ ಕೊಡ್ತಾ ಇದ್ದ. ಪೊಲೀಸರಿಗೆ ಹೇಳಿದ್ರು, ಕ್ರಮವನ್ನ ತಗೊಳ್ಳಿಲ್ಲ. ಈಗ ನನ್ನ ಮಗಳು ಇಲ್ಲ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ. ಘಟನೆ ಗೊತ್ತಾದ ಕೂಡಲೇ 200ಕ್ಕೂ ಹೆಚ್ಚು ಜನ ಮಾಲೂರು ಪೊಲೀಸ್ ಸ್ಟೇಷನ್ ಮುಂದೆ ಜಮಾಯಿಸಿದ್ರು. ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಿ, ಲವ್ ಜಿಹಾದ್ ತಡೀರಿ ಅಂತ ಘೋಷಣೆ ಕೂಗಿದ್ರು. ಬಿಜೆಪಿ ಬಜರಂಗದಳ ಕಾರ್ಯಕರ್ತರು ಸ್ಥಳಕ್ಕೆ ಬಂದಿದ್ರು. ಅವರು ಇದನ್ನ ಲವ್ ಜಿಹಾದ್ ಅಂತ ಕರೆದಿದ್ದಾರೆ. ಆದರೆ ಪೊಲೀಸರು ಹೇಳ್ತಿದ್ದಾರೆ, ತನಿಖೆ ನಡೀತಾ ಇದೆ, ಮರಣಪತ್ರ, ಮೊಬೈಲ್, ಚಾಟ್ ಹಿಸ್ಟರಿ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೇವೆ. ಧರ್ಮದ ಆಧಾರದ ಮೇಲೆ ತೀರ್ಮಾನವನ್ನ ಮಾಡೋಕೆ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೋಲಾರ SP ರವಿ ಚಣ್ಣಣ್ಣನವರು ಹೇಳಿದ್ದು ಹೀಗೆ: ಮರಣಪತ್ರ ಸಿಕ್ಕಿದೆ, ಅದರಲ್ಲಿ ಒಬ್ಬನ ಹೆಸರು ಇದೆ, ಆದರೆ ಅದನ್ನ ಸಾರ್ವಜನಿಕವಾಗಿ ಹೇಳೋಕೆ ಆಗಲ್ಲ. ಫೊರೆನ್ಸಿಕ್ ಪರೀಕ್ಷೆಗೆ ಕಳಿಸಿದ್ದೇವೆ. ಡಿಜಿಟಲ್ ಎವಿಡೆನ್ಸ್ ಇದೆ. ಬಾಲಕಿ ಮತ್ತು ಆರೋಪಿಯ ವಾಟ್ಸಪ್ ಚಾಟ್, ಕಾಲ್ ರೆಕಾರ್ಡ್, ಇನ್ಸ್ಟಾಗ್ರಾಮ್ ಮೆಸೇಜ್ ಎಲ್ಲ ಸೀಸ್ ಮಾಡಿದ್ದೇವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಸಾವಿಗೆ ಕಾರಣ ನೇಣು ಬಿಗಿದುಕೊಳ್ಳುವುದು ಅಂತ ಬಂದಿದೆ. ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಪ್ರಾಥಮಿಕ ವರದಿ ಹೇಳಿದೆ. ಮುನ್ನೆಚ್ಚರಿಕೆಯಾಗಿ ಕೋಲಾರದಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದೇವೆ. ಯಾರು ಕಾನೂನು ಕೈಗೆ ತೆಗೆದುಕೊಳ್ಳಬಾರದು ಅಂತ ಮನವಿ ಮಾಡಿದ್ದೇವೆ. ಪೊಲೀಸರು ಹೇಳ್ತಾ ಇದ್ದಾರೆ, ಇದು ವೈಯಕ್ತಿಕ ಸಂಬಂಧದ ವಿಷಯ, ಧರ್ಮದ ಆಂಗಲ್ ಕೊಡುವುದು ತಪ್ಪು ಅಂತ. ಆದರೆ ಕುಟುಂಬಸ್ಥರು ಹೇಳ್ತಿದ್ದಾರೆ, ಮತಾಂತರದ ಒತ್ತಾಯ ಇತ್ತು ಅಂತ. ಈಗ ಎಲ್ಲವೂ ತನಿಖೆಯ ಮೇಲೆ ನಿಂತಿದೆ. ಫೊರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಸತ್ಯ ಗೊತ್ತಾಗುತ್ತೆ. ಇದು ಕೋಲಾರದಲ್ಲಿ ಮೊದಲ ಕೇಸ್ ಅಲ್ಲ. 2024ರ ಜನವರಿ ಇದೇ ಕೋಲಾರದಲ್ಲಿ 19 ವರ್ಷದ ಬಾಲಕಿ ಇದೇ ರೀತಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಆಗಲೂ ಲವ್ ಜಿಹಾದ್ ಆರೋಪ ಕೇಳಿಬಂದಿತ್ತು. 2023 ಕರ್ನಾಟಕದಲ್ಲಿ ಲವ್ ಜಿಹಾದ್ ವಿರುದ್ಧ ಕಾನೂನು ತರಬೇಕು ಅಂತ ಬಿಜೆಪಿ ಪ್ರಸ್ತಾವನೆ ಮಂಡಿಸಿತ್ತು. ಕರ್ನಾಟಕ ಪೊಲೀಸ್ ಡೇಟಾ ಪ್ರಕಾರ 2024-25ರಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ಗಳು 12% ಹೆಚ್ಚಾಗಿವೆ. ಅದರಲ್ಲಿ 30% ಕೇಸ್ಗಳು ಪ್ರೇಮ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಪ್ರಶ್ನೆ ಇಲ್ಲಿದೆ, ಪ್ರತಿ ಬಾರಿ ಇಂಥ ಘಟನೆ ಆದಾಗ ಧರ್ಮದ ಆಂಗಲ್ ಕೊಡುವುದು ಸರಿನಾ, ಅಥವಾ ಹದಿಹರೆಯದ ಮಾನಸಿಕ ಆರೋಗ್ಯ, ಸೈಬರ್ ಬ್ಲಾಕ್ ಮೇಲ್, ಫ್ಯಾಮಿಲಿ ಪ್ರಾಬ್ಲಮ್ ಇವನ್ನೆಲ್ಲ ಗಮನಿಸಬೇಕಾ? ಈ ಪ್ರಕರಣ ರಾಜಕೀಯ ಬಣ್ಣ ಪಡೆದುಕೊಂಡಿದೆ. ಬಿಜೆಪಿ ಇದು ಸ್ಪಷ್ಟ ಲವ್ ಜಿಹಾದ್. ಕಾಂಗ್ರೆಸ್ ಸರ್ಕಾರ ಮೃದು ಧೋರಣೆ ತಾಳಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ರಿಯಾಕ್ಟ್ ಮಾಡಿದೆ. ತನಿಖೆ ನಡೀತಾ ಇದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಬೇಡಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇನ್ನ JDS ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ವಿಫಲವಾಗಿದೆ ಅಂತ HD ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಆದರೆ ಈ ನೆಲದ ಸತ್ಯ ಏನು? ಸ್ಥಳೀಯ ಜನ ಹೇಳ್ತಿದ್ದಾರೆ, ನಮಗೆ ನ್ಯಾಯ ಬೇಕು, ರಾಜಕೀಯ ಬೇಡ ಅಂತ. ಹಾಗಾದ್ರೆ ಈ ಪ್ರಕರಣದಿಂದ ನಾವು ಏನು ಕಲಿಬೇಕು?
ಮಕ್ಕಳ ಜೊತೆ ಮಾತನಾಡಿ. 17 ವರ್ಷದ ಮಕ್ಕಳು ಏನು ಫೀಲ್ ಮಾಡ್ತಿದ್ದಾರೆ ಅಂತ ಪೇರೆಂಟ್ಸ್ ಕೇಳಬೇಕು. ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅಪಾಯ. ಸೈಬರ್ ಸೇಫ್ಟಿ. ಫೋಟೋ ಚಾರ್ಟ್ ಶೇರ್ ಮಾಡೋ ಮುಂಚೆ ಯೋಚನೆ ಮಾಡಬೇಕು. ಬ್ಲಾಕ್ ಮೇಲ್ ಆಗೋದು ಜಾಸ್ತಿ ಆಗಿದೆ. ಕೌನ್ಸೆಲಿಂಗ್ ಆಗಬೇಕು. ಪ್ರತಿ ಶಾಲೆಯಲ್ಲಿ ಮನೋವೈದ್ಯರು ಇರಬೇಕು. ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ತನಿಖೆ ಮುಗಿಯೋವರೆಗೂ ಕಾಯಬೇಕು. ಧರ್ಮದ ಹೆಸರಲ್ಲಿ ಗಲಭೆ ಮಾಡೋದು ಪರಿಹಾರ ಅಲ್ಲ. ಕಾನೂನು ತನ್ನ ಕೆಲಸವನ್ನ ಮಾಡುತ್ತೆ. ಇನ್ನು ಪೊಲೀಸರು ಹೇಳ್ತಾ ಇದ್ದಾರೆ, 15 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸ್ತೇವೆ. ನಿಮ್ಮ ಅಭಿಪ್ರಾಯ ಏನು? ಇದು ಲವ್ ಜಿಹಾದ್ ಕೇಸಾ ಅಥವಾ ವೈಯಕ್ತಿಕ ವಿಷಯವನ್ನ ಬೇರೆ ಆಯಾಮ ಕೊಟ್ಟಿದ್ದಾರಾ? ಕಾಮೆಂಟ್ನಲ್ಲಿ ಬರೆದು ಹೇಳಿ. ಆದರೆ ದಯವಿಟ್ಟು ಯಾರ ಧರ್ಮಕ್ಕೂ ನಿಂದನೆಯನ್ನ ಮಾಡಬೇಡಿ. ಇಂಥ ಸೆನ್ಸಿಟಿವ್ ವಿಷಯಗಳ ಮೇಲೆ ಫ್ಯಾಕ್ಟ್ ಬೆಸ್ಟ್ ರಿಪೋರ್ಟಿಂಗ್ ಆಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.